ಕೆಲವೊಬ್ಬ ಸಾಧಕರನ್ನ ಕಂಡಾಗ ಮಾತನಾಡಬೇಕು, ಅವರ ಜೀವನದ ಮಜಲುಗಳನ್ನ ತಿಳಿಬೇಕು ಅನ್ನುವಂತಹ ಒಂದು ಆಶೆ ಆಗುತ್ತೆ. ಸೊ ಅವರ ಹೆಸರು ಶಶಿಧರ್ ಆಚಾರ್ಯ. ತುಂಬಾ ಖುಷಿ ಆಗುತ್ತೆ. ಜೀವನದಲ್ಲಿ ಒಂದು ಏನೋ ಸಾರ್ಥಕತೆ ಇದೆ ಅಂದ್ರೆ ನಾವು ಮಾಡಿದಂತ ಕೆಲಸವನ್ನು ನೋಡಿದಾಗ ಮತ್ತೊಂದ್ಸಲ ಹೋಗಿ ನೋಡೋ ಖುಷಿ ಆಗುತ್ತೆ. ಪಾಂಡಿಚೇರಿಯಲ್ಲಿ ಕರೆದಿದ್ದು ಬರ್ತೀರಾ ಅಂತ ಅಂದ್ರು. ಓಕೆ ಆಗ ಇದು ರಿಸ್ಯೂಮ್ ಕೊಡಿ ಅಂತ ಹೇಳಿದ್ರು. ನಾವು ಕೊಟ್ವಿ. ಅದು ರಿಸ್ಯೂಮ್ ನಮ್ಮ ಹತ್ರ ಏನಿರ್ಲಿಲ್ಲ, ಏನೋ ಬರ್ದು ಕೊಟ್ವಿ. ಅಲ್ಲಿ ಸೆಲೆಕ್ಷನ್ ಆಯ್ತು, ಹೋದೆ. ಆಮೇಲೆ ಜೈಪುರ, ಪಾಂಡಿಚೇರಿ, ಇಲ್ಲಿ ಚೆನ್ನೈ, ಡೆಲ್ಲಿ, ಚಂಡೀಗಢ ಎಲ್ಲ ಇದೆ. ನ್ಯಾಷನಲ್ CCI ಕ್ರಾಪ್ ಕೌನ್ಸಿಲ್ ಆಫ್ ಇಂಡಿಯಾ ಅದರ ಮುಖಾಂತರ ಪ್ರಾಯೋಜಕತ್ವ ಮಾಡಿದ್ವಿ. ಹೌದು, ಅಂದ್ರೆ ಏನ್ ಗೊತ್ತಾ, ನಮ್ಗೆ ನಾವು ಎಷ್ಟು ಪರಿಪೂರ್ಣರಲ್ಲ. ಮತ್ತೊಂದು ಕಡೆ ಹೋದಾಗ ಅವರು ಕೆಲಸ ಮಾಡುವಂಥದ್ದು ನೋಡಿ ನಮ್ಗೆ ಏನಾದ್ರು ಬೆಳೆಸ್ಕೋಬಹುದು. ಈ ನಾನು ಶಾಲೆ ಹೋಗುವ ಟೀಚರ್ಸ್ ಹೇಳ್ತಿದ್ರು, ಸಿಕ್ಕಿದ್ದನ್ನು ಹಿಕ್ಕಿ ತಿನ್ನುವ ಬುದ್ಧಿ ಮಕ್ಕಳದಾಗ್ಬೇಕು, ಅಕ್ಕಿಯ ಬುದ್ಧಿ ಮಕ್ಕಳದಾಗ್ಬೇಕು. ನಾವು ಮೂರ್ತಿ ಮಾಡೋದು, ನಾವು ಮಾಡೋದಲ್ಲ, ಅದರಲ್ಲಿದ್ದ ಕಸವನ್ನು ತೆಗೆಯುವುದು ಅಂತ ಹೇಳ್ತಾರೆ. ಅಲ್ಲಿಂದ ನನ್ನ ಲೈಫೇ ಚೇಂಜ್ ಆಯ್ತು. ಅಂದ್ರೆ ಕಾಂಟ್ಯಾಕ್ಟ್ ಆಯ್ತು, ಪರಿಚಯ ಆಯ್ತು, ಒಂದೊಂದು ಕೆಲಸ, ದೊಡ್ಡ ಕೆಲಸ. ಅಂದ್ರೆ ಈಗ ನನ್ನಂತ ಎಷ್ಟೋ ಜನ ಕೆಲಸಗಾರ ಇರ್ಬೋದು, ತುಂಬಾ ಜನ ಇದ್ದಾರೆ. ಅಂದ್ರೆ ಕೆಲವರಿಗೆ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ಕಿದ್ರೆ ಪ್ರತಿಯೊಬ್ರು ಬೆಳಿಲಿಕ್ಕೆ ಆಗ್ತದೆ. ಒಳ್ಳೇದು ಮಾಡಿದ್ರೆ ಅದ್ರದ್ದು 1% ಪುಣ್ಯ ನಮ್ಗೆ ಸಿಗುತ್ತೆ. ಅದೇ ತಪ್ಪು ಮಾಡಿದ್ರೆ ಅದ್ರದ್ದು ಡಬ್ಬಲ್ ಶಾಪ ಸಿಗುತ್ತೆ. ಆಮೇಲೆ ಪ್ರತಿ ವರ್ಷ ಮಾಯ ಜಾತ್ರೆಗೆ ಒಂದು ನಾಟಕ, ಮತ್ತೆ ಎಲ್ಲಿ ಜಾತ್ರೆಗೆ ಒಂದು ನಾಟಕ. ಅವರನ್ನು ನನ್ನ ತಾಯಿಯನ್ನು, ನಾನು ತಂದೆ ತಾಯಿಯನ್ನು ಸಿಕ್ಕಾಪಟ್ಟೆ ಆಸೆ ಪಡ್ತಿತ್ತು. ತಂದೆ ಎಲ್ಲೇಗ U+Y ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನನ್ನ ಅಂಜನ್ ಕೆ ಕುಂದರ್. ನಿಮ್ಮ ನಡುವೆ ಹಲವಾರು ಸಾಧಕರನ್ನ ನಾವು ಕಾಣ್ತಾ ಇರ್ತೇವೆ. ಆದ್ರೆ ಕೆಲವೊಬ್ಬ ಸಾಧಕರನ್ನ ಕಂಡಾಗ ಮಾತನಾಡಬೇಕು, ಅವರ ಜೀವನದ ಮಜಲುಗಳನ್ನ ತಿಳಿಬೇಕು ಅನ್ನುವಂತಹ ಒಂದು ಆಶೆ ಆಗುತ್ತೆ. ಸೊ ಅವರ ಹೆಸರು ಶಶಿಧರ್ ಆಚಾರ್ಯ. ಸರ್ ನಮಸ್ತೆ. ತಾವು ಬೆಳ್ತಂಗಡಿ ಮೂಲದವರೇ. ಬೇರೆ ಬೇರೆ ಕಡೆ ಶಿಲ್ಪಾಕೃತಿಗಳನ್ನ ಮಾಡಿ ಖ್ಯಾತಿಯನ್ನ ಗಳಿಸಿದ್ದೀರಿ. ಸೊ ಹೇಗೆ ಅನ್ಸುತ್ತೆ ಈ ಜರ್ನಿ? ತುಂಬಾ ಖುಷಿ ಆಗುತ್ತೆ. ಒಂದು ಜೀವನದಲ್ಲಿ ಒಂದು ಏನೋ ಸಾರ್ಥಕತೆ ಇದೆ ಅಂದ್ರೆ ನಾವು ಮಾಡಿದಂತ ಕೆಲಸವನ್ನು ನೋಡಿದಾಗ ಮತ್ತೊಂದ್ಸಲ ಹೋಗಿ ನೋಡೋ ಖುಷಿ ಆಗುತ್ತೆ. ಈಗ ಶಿಲ್ಪಕಲೆಯ ಒಂದು ನಂಟು ಒಂದು ಕಡೆ ಅಂತ ಆದ್ರೆ, ಪ್ರಮುಖವಾಗಿ ಶಿಲ್ಪಕಲೆಯ ಜೊತೆಗೆ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡ್ಬೇಕಾಗುತ್ತೆ. ಎಲ್ಲಿ ತನಕ ತಾವು ಅಧ್ಯಯನವನ್ನು ಮಾಡಿದ್ರಿ? ನಾನು ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಒಂದು 10ನೇ ತನಕ ಮಾತ್ರ ಓದಿದ್ದು. ಅಂದ್ರೆ ನಾವು ತುಂಬಾ ಬಡತನ ಜೀವನ. ಅಂದ್ರೆ ನನ್ ಮತ್ತೆ ಟ್ರೈನಿಂಗ್ ಈ ಕಾರ್ಕಳದಲ್ಲಿ CE ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸ್ಟ್ ಅಂತ ಹೇಳಿ ಅಲ್ಲಿ ಫ್ರೀ ಆಗಿ ಹೇಳ್ಕೊಡ್ತಾರೆ ಈ ಶಿಲ್ಪಕಲೆ, ಕಲ್ಲು ಮತ್ತು ಮರದ್ದು. ಕೆನರಾ ಬ್ಯಾಂಕ್ ಪ್ರಾಯೋಜಿತದ್ದು. ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ್ಲೂ ನನ್ನ ತಾಯಿ ಬೀಡಿ ಕಟ್ಟಿ ನಂಗೆ ಹೋಗಿ ಬರ್ಲಿಕ್ಕೆ ಬಸ್ ಚಾರ್ಜ್ ಮತ್ತೆ ಡ್ರೆಸ್ಸಿಗೆ ಎಲ್ಲ ಕೊಡ್ತಿದ್ರು. ಅದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆಮೇಲೆ ಅದನ್ನು ಬೆಳೆಸ್ಕೊಂಡು ಅವಕಾಶಗಳು ಸಿಕ್ತು. ಆಮೇಲೆ ನಾನು ಅಲ್ಲಿಂದ ಬೆಂಗಳೂರಿಗೆ ಹೋದೆ. ಅಲ್ಲಿ ಕದಂಬ ಶಿಲ್ಪಕಲಾ ಶಾಲೆ ಅಂತಿದೆ, ವೆಂಕಟರಾಮ ಭಟ್ರಿಂದ. ಅವರೊಟ್ಟಿಗೆ ಒಂದು 4 ವರ್ಷ ಕೆಲಸ ಮಾಡಿದೆ. ಅದೇ ಟೈಮಿಗೆ ನಮ್ಗೆ ಈ ಇಂಟರ್ನ್ಯಾಷನಲ್ ಕ್ಯಾಂಪ್ಗಳು ಮತ್ತೆ ರಾಷ್ಟ್ರೀಯ ಕ್ಯಾಂಪ್ಗಳು ಆ ತರ ಎಲ್ಲ ಸಿಕ್ಕಿದ ಅವಕಾಶವನ್ನು ಯೂಸ್ ಮಾಡ್ಕೊಂಡು ಹೋದೆ. ಅದಕ್ಕೆ ಸಿಕ್ಕ ಅವಕಾಶವನ್ನ ಉಪಯೋಗ ಮಾಡ್ಕೊಂಡ್ರೆ ಹೌದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. 2005ರಲ್ಲಿ ಅನಿಸುತ್ತೆ. ಅದು ಇಲ್ಲಿ ಪಾಂಡಿಚೇರಿಯಲ್ಲಿ ಕರೆದಿದ್ರು. ಬರ್ತೀರಾ ಅಂತ ಅಂದ್ರು. ಓಕೆ ಆಗ ಇದು ರಿಸ್ಯೂಮ್ ಕೊಡಿ ಅಂತ ಹೇಳಿದ್ರು. ನಾವು ಕೊಟ್ವಿ. ಅದು ರಿಸ್ಯೂಮ್ ನಮ್ಮ ಹತ್ರ ಏನಿರ್ಲಿಲ್ಲ, ಏನೋ ಬರ್ದು ಕೊಟ್ವಿ. ಅಲ್ಲಿ ಸೆಲೆಕ್ಷನ್ ಆಯ್ತು, ಹೋದೆ. ಆಮೇಲೆ ಜೈಪುರ, ಪಾಂಡಿಚೇರಿ, ಇಲ್ಲಿ ಚೆನ್ನೈ, ಡೆಲ್ಲಿ, ಚಂಡೀಗಢ ಎಲ್ಲ ಇದೆ. ನ್ಯಾಷನಲ್ CCI ಕ್ರಾಪ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅದರ ಮುಖಾಂತರ ಪ್ರಾಯೋಜಕತ್ವ ಮಾಡಿದ್ವಿ. ಮತ್ತೆ ಕರ್ನಾಟಕದಲ್ಲಿ ಒಂದು ತುಂಬಾ ಆಗಿದೆ. ಅಂದ್ರೆ ಗೌರ್ಮೆಂಟ್ ಇದ್ದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅವರು ನಡೆಸುವಂಥದ್ದು ಗೌರ್ಮೆಂಟ್ ಕ್ಯಾಂಪ್. ಅದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಇರ್ತದೆ. ಅಂದ್ರೆ ನಿಮ್ಮ ಕಲಾ ನೈಪುಣ್ಯತೆಗೆ ಸಿಕ್ಕಂತಹ ಅವಕಾಶಗಳು ಅವೆಲ್ಲ. ಹೌದು, ಅಂದ್ರೆ ಏನ್ ಗೊತ್ತಾ, ನಮ್ಗೆ ನಾವು ಎಷ್ಟು ಪರಿಪೂರ್ಣರಲ್ಲ. ಮತ್ತೊಂದು ಕಡೆ ಹೋದಾಗ ಅವರು ಕೆಲಸ ಮಾಡುವಂಥದ್ದು ನೋಡಿ ನಮ್ಗೆ ಏನಾದ್ರು ಬೆಳೆಸ್ಕೋಬಹುದು. ಅಂದ್ರೆ ನಂಗೆ ಬಹುಶಃ ಅನ್ಸುತ್ತೆ ಈ ಸಾಧಕರೆಲ್ಲ ಹಿಂಗೆ ಹೇಳುದ ಅಂತ. ಏನ್ ಹೇಳ್ತೀರಿ ಶಶಿಧರ್ ಆಚಾರ್ಯ ಅವರು? ಯಾಕಂದ್ರೆ ಇಷ್ಟು ಖ್ಯಾತಿ ಇದೆ, ಇಷ್ಟು ಹೆಸರಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಹಲವಾರು ದೇವಾಲಯಗಳಲ್ಲಿ ತಾವು ಮೂರ್ತಿಗಳ ರಚನೆಯನ್ನ ಮಾಡಿದ್ದೀರಿ. ಮರ ಮತ್ತೆ ಕಲ್ಲು ಎರಡರಲ್ಲೂ ಕೂಡ. ದಕ್ಷಿಣ ಕನ್ನಡ, ಉಡುಪಿ, ಆಲ್ಮೋಸ್ಟ್ ಕರ್ನಾಟಕ ಎಲ್ಲ, ಮತ್ತೆ ಆಲ್ ಇಂಡಿಯಾ ಸಾಧಾರಣ ವರ್ಕ್ ಮಾಡಿದ್ದೇನೆ, ಕೆಲಸ ಮಾಡಿದ್ದೇನೆ. ಅಂದ್ರೆ ಏನ್ ಗೊತ್ತಾ, ನನಗೆ ಏನೋ ಅಲ್ಲಿ ಈ ನಾನು ಶಾಲೆ ಹೋಗುವ ಟೀಚರ್ಸ್ ಹೇಳ್ತಿದ್ರು, ಸಿಕ್ಕಿದ್ದನ್ನು ಹಿಕ್ಕಿ ತಿನ್ನುವ ಬುದ್ಧಿ ಮಕ್ಕಳದಾಗ್ಬೇಕು, ಅಕ್ಕಿಯ ಬುದ್ಧಿ ಮಕ್ಕಳದಾಗ್ಬೇಕು. ಅಂದ್ರೆ ಈಗ ನಾವು ಬೆಳೆಸ್ಕೊಂಡ್ರೆ ಏನಾದ್ರು ಇದ್ರಲ್ಲಿ ನಮ್ಮ ಶಿಲ್ಪಕಲೆಯಲ್ಲಿ ಎಷ್ಟು ಕಲ್ತ್ರು ಪರಿಪೂರ್ಣರಲ್ಲ ಅಲ್ಲ, ಕೊನೆಯ ತನಕ ಕಲಿತಾ ಇರ್ಬೇಕು. ಅದ್ರಲ್ಲಿ ಮತ್ತು ಏನೋ ಚೇಂಜಸ್. ಈಗ ನಾವು ಮೂರ್ತಿ ಮಾಡೋದು, ನಾವು ಮಾಡೋದಲ್ಲ, ಅದರಲ್ಲಿದ್ದ ಕಸವನ್ನು ತೆಗೆಯುವುದು ಅಂತ ಹೇಳ್ತಾರೆ.
ಅದರಲ್ಲಿ ಇದಿರ್ತದೆ ಐಟಮ್, ಅದರದ್ದು ಎಲ್ಲ ಕಸವನ್ನು ತೆಗೆದ್ರೆ ಅಲ್ಲಿ ಮೂರ್ತಿ ಬರುತ್ತೆ ಅಂತ ಹೇಳಿ. ಈಗ ನನ್ಗೊಂದು ಕುತೂಹಲ, ಈಗ ತಾವೇ ಒಂದು ಮೂರ್ತಿಯನ್ನ ರಚನೆ ಮಾಡ್ತೀರಿ, ದೇವಾಲಯದಲ್ಲಿ ಬ್ರಹ್ಮಕಲಶ ಆಗುತ್ತೆ, ಬ್ರಹ್ಮಕಲಶ ಆಗಿ ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ. ಸೊ ನೀವೇ ಒಂದು ಕೈ ಆ ಮೂರ್ತಿಗೆ, ನೀವೇ ಮಾಡಿದ ಮೂರ್ತಿಗೆ ನೀವೇ ಕೈ ಮುಗಿಯುವಂತದ್ದು ಹೆಂಗ ಅನ್ಸುತ್ತೆ? ಅದೊಂದು ಭಾವನೆ ನಾನು ಡೈಲಿ ಮುಗಿತೇನೆ, ಯಾಕಂದ್ರೆ ನನ್ನ ಊರಲ್ಲಿ ಮಾಯಾ ದೇವಸ್ಥಾನದ್ದು ನನ್ಗೆ ಒಂದು, ಯಾಕಂದ್ರೆ ಇಷ್ಟು ನಾನು ಈಗ ಒಂದು ಹೆಸರು ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ನಮ್ದು ಮಾಯಾದ ದೇವಸ್ಥಾನದ ಕೆಲಸ, ಬೆಳಾಳು ಮಾಯಾ ದೇವಸ್ಥಾನ. ಅಲ್ಲಿ ನಾನು ನನ್ನ ಮನಸ್ಸಿಗೆ ಅನಿಸಿದ್ದು, ಅಲ್ಲಿಗೊಂದು ಹೊಸ ಬ್ರಹ್ಮಕಲಶ 9 ವರ್ಷ ಹಿಂದೆ ಬ್ರಹ್ಮಕಲಶೋತ್ಸವ ಆಗುವಾಗ ನನ್ಗೆ ನಂದಿ ಮಾಡಿ ಕೊಡುವ, ದೇವರಿಗೆ ಪ್ರೀತಿ ಅಲ್ವಾ ಶಿವನ ದೇವಸ್ಥಾನ, ಆಯ್ತು ಅಂತ ಹೇಳಿ ಅವ್ರ ಹತ್ರ ಹೇಳಿ ಮಾಡಿಕೊಟ್ಟೆ. ನಾನೇ ಕೈಯಾರ ನನ್ನ ಮನೆಯಲ್ಲೇ ಕೂತ್ಕೊಂಡು ಮಾಡಿಕೊಟ್ಟೆ. ಆಮೇಲೆ ಎರಡು ಮೂರ್ತಿ ಅದು ಇತ್ತು, ದುರ್ಗೆದ್ದು ಗಣಪತಿದ್ದು ಅದು ಮಾಡಿದೆ. ಅಲ್ಲಿಂದ ನನ್ನ ಲೈಫೇ ಚೇಂಜ್ ಆಯ್ತು. ಅಂದ್ರೆ ಕಾಂಟ್ಯಾಕ್ಟ್ ಆಯ್ತು, ಪರಿಚಯ ಆಯ್ತು, ಒಂದೊಂದು ಕೆಲಸ ದೊಡ್ಡ ಕೆಲಸ ಸಿಕ್ತು. ಅಂದ್ರೆ ಈಗ ನನ್ನಂತ ಎಷ್ಟೋ ಜನ ಕೆಲಸಗಾರ ಇರ್ಬೋದು, ತುಂಬಾ ಜನ ಇದ್ದಾರೆ. ಅಂದ್ರೆ ಕೆಲವರಿಗೆ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ಕಿದ್ರೆ ಪ್ರತಿಯೊಬ್ರು ಬೆಳಿಲಿಕ್ಕೆ ಆಗ್ತದೆ. ನನಗೆ ದೇವರದಿಂದ ಏನೋ ಅವಕಾಶಗಳು, ಒಳ್ಳೊಳ್ಳೆ ಅವಕಾಶ ಸಿಕ್ಕಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಾಗೆ. ಈಗ ಪ್ರಮುಖವಾಗಿ ಈ ಸಾಧಕನ ಹಿಂದಿನ ಕುಟುಂಬದ ಹಿನ್ನೆಲೆಯನ್ನ ಕೇಳಬೇಕು ಅನ್ನುವಂತ ಆಶೆ ನಮ್ಮ ವಾಹಿನಿಗೆ, ಹೇಳ್ತೀರಾ ಸರ್? ಹೇಗೆ ಅಂದ್ರೆ ನಂದು ಅಪ್ಪನ ಹೆಸರು ಚಂದ್ರಾಚಾರ್ಯ ಅಂತ ಹೇಳಿ, ಅಮ್ಮ ಜಾನಕಿ ಅಂತ ಹೇಳಿ. ಅಮ್ಮ ಬೀಡಿ ಕಟ್ಟುದು, ಅಪ್ಪ ಕೂಲಿ ಕೆಲಸ ಅದು ಇದು ಅಂತ ಮಾಡ್ತಿದ್ರು. ನಮ್ಮ ಅಣ್ಣ ಕಾರ್ಪೆಂಟ್, ಮರದ ಕೆಲಸ. ಆಮೇಲೆ ನಮ್ಗೆ ಈ ಜೀವನಕ್ಕೆ ಏನೋ ಉದ್ಯೋಗ ಬೇಕಲ್ಲ, ಈ ಶಾಲೆ ಜಾಸ್ತಿ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಆಮೇಲೆ ಏನಾದ್ರು ಉದ್ಯೋಗ ಮಾಡೋದು ಕಷ್ಟ ಆಗಿದೆ. 2003 ಆವಾಗ ಇದೊಂದು ಇದೆ, ಟ್ರೈನಿಂಗ್ ಕೊಡ್ತಾರೆ ಫ್ರೀ ಆಗಿ, ಹೋಗಿ ಕಲಿಯಿರಿ. ಅಲ್ಲಿ ಹೋಗಿ ಅಷ್ಟು ಎಲ್ಲ ಊಟ ಉಚಿತ ಅವ್ರದ್ದೇ. ಅಲ್ಲೇ 1.5 ವರ್ಷ ಟ್ರೈನಿಂಗ್ ಮಾಡಿ ಆಮೇಲೆ ಜೀವನ ಆಯ್ತು. ಆಮೇಲೆ ಸಪೋರ್ಟ್ ಆಗಿ ನಮ್ಮ ಅಣ್ಣ ನಾನು ಒಟ್ಟಿಗೆ ಈಗ ಕೆಲಸ, ಅಂದ್ರೆ ಮನೆ ಬೇರೆ ಕೆಲಸ ಮಾಡೋದು ಒಟ್ಟಿಗೆ, ಅವನು ಸಪೋರ್ಟ್ ಮಾಡ್ತಾನೆ. ಮತ್ತೆ ನಮ್ಮೊಟ್ಟಿಗಿದ್ದ ಹುಡುಗರು, ಈಗ ಆಕ್ಚುಲಿ ಈಗ ನಾನೊಂದು ಸಾಧನೆ ಮಾಡಿದೆ ಅಂತ ಹೇಳಿದೆ, ನಾನು ಒಬ್ನೇ ಅಲ್ಲ, ನನ್ನೊಟ್ಟಿಗಿದ್ದ ಹುಡುಗರು ಅವರು ಪ್ರಯತ್ನ ಪಟ್ಟದಿಂದ ನನಗೆ ಸಿಕ್ಕಿದೆ. ಸಮಸ್ತ ತಂಡದ ಪರಿಶ್ರಮ. ನಮ್ಮ ಅಣ್ಣ ಆಗ್ಲಿ, ನಾನೊಂದು ವರ್ಕ್ ಮಾಡೋದಿದ್ರೆ ತಗೊಳ್ತಿದ್ರೆ ಎಲ್ಲರೂ ಸೇರ್ತಾರೆ ಅಲ್ಲಿ, ನಾವು ಸಹ ಭಾಗವಹಿಸ್ತೀವಿ ಎಲ್ಲ. ಅವರ ಪ್ರಯತ್ನದಿಂದ ನಾವು ನಮ್ದು ನಾವು ಮಾಡಿದ್ವು ಅಂತ ಹೇಳೋದಕ್ಕಿಂತ ಮತ್ತೊಬ್ಬರು ಸಹಕಾರ ದೊಡ್ಡದಲ್ಲ. ಬೆಳೆಯುವ ಹಿಂದೆ ನೋಡಿ, ನಾನು ಈ ತರ ಆಗ್ಬೇಕಾದ್ರೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ತುಂಬಾ ಜನ ಅಂದ್ರೆ ಅದು ಹೆಸರೇ ಹೇಳಿ ಗೊತ್ತಿಲ್ಲ, ನಾನು ಏನ್ ಮಾಡ್ಲಿಲ್ಲ ಆಕ್ಚುಲಿ. ಎಲ್ಲರ ಸಹಕಾರದಿಂದ ಮತ್ತೊಬ್ರು ಏನೋ ಪ್ರೀತಿ ಮಾಡಿ ನಮ್ಮೂರ್ನ ಹುಡುಗ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಇದು ಹೇಗೆ ಅಂದ್ರೆ ಈ ಕಲೆಯ ನಂಟು ಮನೆಯಲ್ಲೇ ಇತ್ತು, ಆದ್ರೆ ತಾನು ಶಿಲ್ಪಿ ಆಗ್ಬೇಕು, ತನ್ನ ಕೈಯಲ್ಲೂ ಕೂಡ ಕಲಾಕೃತಿಯನ್ನು ಮೂಡಿಸ್ಬೇಕು ಅನ್ನುವಂತಹ ಹಂಬಲ ಯಾವಾಗ ಶುರುವಾಯ್ತು ತಮಗೆ? ಆಕ್ಚುಲಿ ನಾನು ಡ್ರಾಯಿಂಗ್ ಅಲ್ಲಿ ಮೊದ್ಲೇ ಶಾಲೆ ಹೋಗುವಾಗ್ಲಿ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಡ್ರಾಯಿಂಗ್ ಮಾಡ್ತಿದ್ದೆ, ಅದು ಇದು ಪ್ರೈಸ್ ಸಿಗ್ತಿತ್ತು. ಆಮೇಲೆ ಬಾಲ್ಯ. ಆಮೇಲೆ ಈ ಕೆಲ್ಸಕ್ಕೆ ಬರ್ಲಿಕ್ಕೆ ಕಾರಣ ಯಾವ್ದಾವ್ದೊಂದು ಉದ್ಯೋಗ ಬೇಕಲ್ಲ ಅಂತ. ಫಸ್ಟ್ಗೆ ನಾನು ಹೋದಾಗ ಸ್ಟಾರ್ಟಿಂಗ್ ಹೋಗಿದ್ದೆ 2000 ಇಸ್ವಿಯಲ್ಲಿ, 2001ರಲ್ಲಿ ಹೋಗಿದ್ದೆ. ಅವಾಗ ಇದೆಲ್ಲ ನನಗೆ ಆಗ್ಲಿಕ್ಕಿಲ್ಲ, ನಾವು ವರ್ಕ್ ಎಲ್ಲ ನೋಡುವುದು ನಂಗೆ ಆಗ್ಲಿಕ್ಕಿಲ್ಲ ಅಂತ ಆಯ್ತು ಅಲ್ಲಿ ಶಾಲೆಗೆ. ಆಮೇಲೆ ಉಪಾಯ ಇಲ್ಲ, ನನಗೆ ಕೆಲಸ ಬೇಕು ಯಾವ್ದಾದ್ರು, ಅಲ್ಲಿಗೆ ಹೋಗಿ ಬೇಕು ಅಂತ, ಉದ್ಯೋಗ ಅಂತ ಬೇಕು ಅಂತ ಹೇಳಿ ಅದನ್ನ ಇಟ್ಕೊಂಡು ಹೋದೆ. ಅದು ನನ್ನನ್ನು ಗಟ್ಟಿ ಹಿಡ್ಕೊಳ್ತು. ಅದನ್ನು ತಾವು ಹಿಡ್ಕೊಂಡದ್ದ, ಅದು ತಮ್ಮನ್ನು ಹಿಡ್ಕೊಂಡದ್ದು ಅದೇ ಅಂತ ಹೇಳ್ಬೋದಲ್ವಾ? ಹೌದೌದು. ಯಾಕಂದ್ರೆ ನನ್ಗೆ ಆಸೆ ಇದೆ, ಅದು ಸಹಾಯ ಮಾಡ್ತು. ನಮ್ಮ ಆ ಬಯಕೆಗೆ ಅದು ಪೂರಕವಾಗಿ ಇದು ಸಹಕಾರವನ್ನು ನೀಡ್ತಾ ಬಂದ ನಿಮ್ಮ ಹೆಸರನ್ನು ಉಳಿಸುವಲ್ಲಿ ಪ್ರಮುಖವಾಗಿದೆ. ಹೌದು. ಈಗ ನಾನು ಪ್ರಮುಖವಾಗಿ ಈಗ ನಾನು ಆ ವಿಚಾರಗಳನ್ನೆಲ್ಲ ಹೇಳ್ಬೋದು. ಅಂದ್ರೆ ನೀವು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲ ಮಾಡಿದ್ರಿ ಅಂತ ಹೇಳಿ, ಸೊ ತಮ್ಮ ಬಾಯಿಂದಲೇ ಕೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಕಳೆ ಅಂತ ಹೇಳ್ತೇವೆ. ಸೊ ಎಲ್ಲೆಲ್ಲ ಮಾಡಿದ್ರಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನಾನು ಸ್ಟಾರ್ಟಿಂಗ್ ಈಗ ಲೋಕಲ್ ಸ್ಟಾರ್ಟಿಂಗ್ ಅಲ್ಲಿ ಈಗ ಔಟ್ ಆಫ್ ಸ್ಟೇಟ್ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ, ದೇವಸ್ಥಾನದ ಕೆಲಸ ಒಂದು ಇಲ್ಲಿ ಬೆಂಗಳೂರಲ್ಲಿ, ಮತ್ತೆ ಚೆನ್ನೈ ಮಾಡಿದ್ದೇನೆ, ಮತ್ತೆ ಪಾಂಡಿಚೇರಿ ಮಾಡಿದ್ದೇನೆ, ಮತ್ತೆ ಚಂಡೀಗಢ ಕಲಾಮಂದಿರದಲ್ಲಿ ದೇವಸ್ಥಾನ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲಿ ಕಾರವಾರದಲ್ಲಿ ತುಂಬಾ ವರ್ಕ್ ಮಾಡಿದ್ವಿ ಕಲ್ಲಿಂದ. ಕಾರವಾರ ಅಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕ ವರ್ಕ್ಶಾಪ್ ಅಲ್ಲಿ, ಅದು ಎಲ್ಲ ಗೋವಾ ಮುಂಬೈ ಎಲ್ಲ ಹೋಗ್ತಿತ್ತು ಅಲ್ಲಿಂದ. ಆಮೇಲೆ ಬಂದು ಕಲ್ಲಮಂಕೂರು ನಾರಾಯಣಾಚಾರ್ಯ ಕಿನ್ನಿಗೋಳಿ ಕಲ್ಲಮಂಕ ಅವರು ದೇವಸ್ಥಾನ ಕೆಲಸ ಇಟ್ಕೊಂಡಿದ್ರು ಎಲ್ಲೂರು.
ಎಲ್ಲರೂ ಕೆಲಸ ಮಾಡುವಾಗ ಎಲ್ಲರೂ ಉಡುಪಿ ಉಡುಪಿ ಅಲ್ಲಿ ದೇವಸ್ಥಾನ ಕೆತ್ತನೆ ಕೆಲಸ ನನಗೆ ಕೊಟ್ಟರು. ತಮ್ಮ ಒಂದು ಕಲಾ ನೈಪುಣ್ಯತೆ ನೋಡಿ ಕೊಟ್ರು. ಅಲ್ಲಿ ಆದ ನಂತರ ಧರ್ಮಸ್ಥಳ ಸಿಕ್ತು, ಧರ್ಮಸ್ಥಳದ ಕೆಲಸ ಒಳಗಿದ್ದು. ಆಮೇಲೆ ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ, ಆಮೇಲೆ ಕಟಪಾಡಿ ವೆಂಕಟರಮಣ, ಮೂಡುಬಿದ್ರೆ ವೆಂಕಟರಮಣ, ಮತ್ತೆ ಮಂಗಳೂರು ವೆಂಕಟರಮಣ, ಮತ್ತೆ ಆ ಅಂಬಲ್ಪಾಡಿ ಉಡುಪಿಯಲ್ಲಿ ದೇವಸ್ಥಾನ. ಮತ್ತೆ ಇಲ್ಲಿ ಊರಲ್ಲಿ ನಾನು ಆಮೇಲೆ ಊರಿಗೆ ಬಂದು ನಾನು ಊರಲ್ಲಿ ಸ್ವಂತ ನಂದೇ ಒಂದು ಟೀಮ್ ಮಾಡ್ಕೊಂಡು, ನಾನು ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಮೇಲೆ ಒಂದು ಊರಿನವರೆಲ್ಲ ಸೇರ್ಕೊಂಡು ನಮ್ದೊಂದು ಟೀಮ್ ಮಾಡಿದ್ವಿ. ಟೀಮ್ ಮಾಡಿ ಒಂದು ಮಾಯ, ಕೊಲ್ಪಾಡಿ, ಅರಿಕೋಡಿ, ಮತ್ತೆ ಬೆಳಾಲು, ಮತ್ತೆ ಮೀಯಾರು, ಇಲ್ಲಿ ದೇಲಂಪುರಿ, ಮತ್ತೆ ಈಗ ಮೂಡುಬಿದ್ರೆ ಪಕ್ಕ ಪ್ರಸ್ತುತ ಇವಾಗ ಮೂಡುಬಿದ್ರೆ ಪಕ್ಕ ಒಂದು ದೇವಸ್ಥಾನ ಕೆಲಸ ಆಗ್ತದೆ, ಗೋಪಾಲಕೃಷ್ಣ ದೇವಸ್ಥಾನ. ಮತ್ತೆ ಸುಳ್ಯ ನಿಡ್ವಾಳ ಅಲ್ಲಿ ಒಂದು ದೇವಸ್ಥಾನ ಕೆಲಸ ಆಗ್ತುಂಟು. ಮತ್ತೆ ಉಪ್ಪಿನಂಗಡಿಯಲ್ಲಿ ಒಂದು ದೇವಸ್ಥಾನ ಆಯ್ತು, ಇದು ಗಣಪತಿ ದೇವಸ್ಥಾನ. ಮತ್ತೆ ಈಗ ರೀಸೆಂಟ್ ಆಗಿ ಆರ್ಡರ್ ಕೊಟ್ಟದ್ದು ಇಲ್ಲಿ ಪೆರ್ನೆಯಲ್ಲಿ ಒಂದು ಉಂಟು ದೇವಸ್ಥಾನ. ಮತ್ತೆ ಅಲ್ಲಿ ಕಡಬಾಗ ಅಂದ್ರೆ ಅವತ್ತೇನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅಲ್ಲಿ ಇದ್ದ ಪೆರ್ನೆ. ಹೌದೌದು, ಅಲ್ಲಿ 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 ಪಕ್ಕ ಅಲ್ಲಿ ಆ ಟರ್ನಲ್ಲಿ ಮಣ್ಣಿನಲ್ಲಿ ಹುದುಗಿ ಹೋದ ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇದೆ. ಮತ್ತೆ ಇಲ್ಲಿ ನಾಳದು ಚಂದ್ರಮಂಡ ರಥ ಅದು ಕಳೆದ ವರ್ಷ ಮಾಡಿದ್ದು. ಮತ್ತೆ ಪಲ್ಲಕ್ಕಿ ಎಲ್ಲ ತುಂಬಾ ಮಾಡಿದ್ವಿ ಇಲ್ಲಿ ಗುಲ್ಬರ್ಗ, ಈ ಚಿತ್ರದುರ್ಗ ಆ ಕಡೆ ಎಲ್ಲ ಕಲಿಸ್ಕೊಟ್ಟಿದ್ವಿ. ಊರಲ್ಲಿ ಒಂದು 10-15 ಮಾಡಿದ್ವಿ. ಮತ್ತೆ ದೇವಸ್ಥಾನ ತುಂಬಾ ಕೆಲಸ ಮಾಡಿದ್ವಿ. ಮತ್ತೆ ಅದು ಬರಲ್ಲ, ಕೆಲವೊಂದ್ಸಲ ಬೇಗ ಬರುತ್ತೆ, ಕೆಲವೊಂದ್ಸಲ ಬರಲ್ಲ. ಈಗ ಮೂರ್ತಿಗಳನ್ನು ಬಿಟ್ಟು ಕೊಡ್ತೀರಲ್ಲ, ಬಿಟ್ಟು ಕೊಟ್ಟು ಬಂದ ಅಂದ್ರೆ ಆ ಮೂರ್ತಿಯ ಆರಂಭದಲ್ಲಿ ಒಂದು ಮಗುವಿನ ರೀತಿ ಅದಕ್ಕೆ ರೂಪವನ್ನು ಕೊಡುವಂತದನ್ನ ತಾವು ಮಾಡ್ತೀರಿ. ಅದನ್ನ ಕಂಪ್ಲೀಟ್ ಆಗೋದನ್ನ ಆ ಬಿಟ್ಟು ಕೊಡುವಂತ ಸಂದರ್ಭ ಯಾವ ರೀತಿ ಇರುತ್ತೆ ಸರ್? ಯಾಕಂದ್ರೆ ನಾನು ಎಲ್ಲರನ್ನ ನೋಡ್ತೀನಿ, ಬಿಟ್ಟು ಕೊಡ್ತಾರೆ, ಕ್ರಮ ಎಲ್ಲ ಇರುತ್ತೆ. ಆದ್ರೆ ಮಗುವಿನ ರೀತಿ ಅಷ್ಟು ಚಂದ, ಅಷ್ಟು ಅಂದವಾಗಿ ಮಾಡಿ ಅದನ್ನ ಕೊನೆಗೆ ದೇವಾಲಯಕ್ಕೆ ಒಪ್ಪಿಸುವಂತ ಸಂದರ್ಭ ಇದೆಯಲ್ಲ, ಹೇಗೆ ಅನ್ಸುತ್ತೆ? ಪ್ರತಿಯೊಬ್ಬ ಶಿಲ್ಪಿಗಳ ಭಾವನೆಯನ್ನ ಕೇಳ್ಬೇಕು ನಾನೀಗ. ಅದು ಏನ್ ಗೊತ್ತಾ, ಎಲ್ಲ ವರ್ಕ್ ಎಲ್ಲ ಕೆಲಸ ಅಂತಂದ್ರೆ ನಮ್ಗೂ ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಬಂದಿರ್ತದೆ. ಕೆಲಸ ಎಲ್ಲ ಹಾಗೆ ಬೇಸ್ ಆಗುವಂತದ್ದು. ನಮ್ಗೆ ಮೊನ್ನೆ ನಾನು ರೀಸೆಂಟ್ ಆಗಿ ಹೇಳ್ತೇನೆ, ಮೊನ್ನೆ ಇಲ್ಲಿ ಮುಗೇರಡ್ಕದ್ದು 2 ಮೂವರು ದೈವಗಳ ದೇವಸ್ಥಾನ, ಅದು ಹುಲಿ ಕೆಲಸ, ಒಂದು ಹುಲಿ ಬಂಡಿ ಮತ್ತೆ ಅಲ್ಲಿ ಪಡಪದ ಒಂದು ಹುಲಿ ಬಂಡಿ ಮಾಡಿಕೊಟ್ಟು ಒಂದು 6 ತಿಂಗಳು 7 ತಿಂಗಳಿಂದ ಮನೇಲೆ ಕೆಲಸ ಮಾಡ್ತಿದ್ದೆ, ಅದ್ರದ್ದೇ ಕೆಲಸ ಮಾಡ್ತಿದ್ದೆ. ಅದೇನು ಅನ್ಸಿಲ್ಲ ಕೆಲಸ ಮಾಡಿ. ಲಾಸ್ಟ್ ಬಿಟ್ಟು ಕೊಟ್ಟು ಬೆಳಿಗ್ಗಿಂದ ಪೂಜೆ ಎಲ್ಲ ಮಾಡಿ, ನಮ್ದು ವಿಶ್ವಕರ್ಮ ಅದ್ರ ಪೂಜೆ ಮಾಡಿ ಗಣಪ ಸ್ತುತಿ ಮಾಡಿ ಅದಕ್ಕೊಂದು ದೃಷ್ಟಿಯಿಂದ ಕೊಡ್ತೇವೆ, ದೃಷ್ಟಿ ಕೊಟ್ಟು ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಕೊಡ್ತೇವೆ, ವಸ್ತ್ರಬಂಧ ಮಾಡಿ ಕೊಡ್ತೇವೆ ನಾವು. ಅಲ್ಲಿ ಕೊಟ್ಟಂತ ಅದು ಅಲ್ಲೇ ಹೋಗಿ ಬಿಚ್ಚಿದ್ದು. ಅಲ್ಲಿ ಕೊಡುವಾಗ ಹೋಗುವ ನಂಗೇನೋ ಮನಸ್ಸಲ್ಲಿ ಏನೋ ಈ ಹೆಣ್ಮಕ್ಳನ್ನು ಕೊಡ್ತೀವಿ, ಅದು ಏನೋ ಬೇಜಾರ ಕೊಟ್ಟ. ಇನ್ನು ನಮ್ಗೆ ಅದ್ರ ಏನಿಲ್ಲ ಅಲ್ಲ, ಅಟ್ಯಾಚ್ಮೆಂಟ್ ಇರೋದಿಲ್ಲ, ನಾವು ಕೈ ಮುಗಿಬೇಕು. ಅದು ನಮ್ಮೊಟ್ಟಿಗೆ ಇರ್ತದೆ, ನಾವು ಅದ್ರೊಳಗೆ ಮಿಂಗಲಾಗಿರ್ತೀವಿ ನೋಡಿ. ಬೆಳಿಗ್ಗೆಯಿಂದ ಸಂಜೆವರೆಗೆ ಅದ್ರೊಟ್ಟಿಗೆ ಇರ್ತೀವಿ. ಅದೇನೋ ನಮ್ಮ ಬಾಂಧವ್ಯ ಇರ್ತದೆ. ನಿಜ ನಿಜ. ಲಾಸ್ಟ್ ಕೊಟ್ಟು ಮತ್ತೆ ಅದು ಸಿಗುದಿಲ್ಲ. ನಮ್ಮ ಮನೆಯ ಮಕ್ಕಳನ್ನೇ ಬಿಟ್ಟು ಕೊಟ್ಟ ಹಾಗೆ ಅಲ್ಲ, ಮತ್ತೆ ನಾವು ಹತ್ರದಿಂದ ದೂರದಿಂದ ಕೈ ಮುಗಿಬೇಕು. ಹೌದು, ಅದೊಂದು ತುಂಬಾ ಆದ್ರೆ ಮಕ್ಕಳನ್ನು ಹೆಣ್ಮಕ್ಳನ್ನು ಕೊಟ್ಟ ಹಾಗೆ ಆಗ್ತದೆ, ಬೇಜಾರಾಗ್ತದೆ. ಕಳ್ಸಿಕೊಡ್ತೀವಿ ನಾವು, ಇನ್ನು ನಮ್ಗೆ ಅಧಿಕಾರ ಇಲ್ವಲ್ಲ. ಈಗ ನಾನು ಪ್ರಮುಖವಾಗಿ ಸಾಧನೆಯ ಹಾದಿಯಲ್ಲಿ ಕೆಲವೊಂದು ಅವಮಾನಗಳನ್ನ ಕೇಳ್ತೇನೆ. ಸೊ ತಾವು ಯಾವ ರೀತಿಯ ಅಪಮಾನ ಇರ್ಬೋದು, ಅವಮಾನಗಳನ್ನ ಸಹಿಸಿಕೊಂಡಿದ್ರಿ? ಏನಾದ್ರು ಆಗಿತ್ತ ನಿಮ್ ಲೈಫ್ ಅಲ್ಲಿ? ನಾನು ಇದುವರೆಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಇದನ್ನ ಮಾತನಾಡ್ಬೇಕು ಈ ವೇದಿಕೆಯಲ್ಲಿ ಅಂತ ಹೇಳಿದ್ರೆ. ಅಂದ್ರೆ ಆಕ್ಚುಲಿ ನಾನು ಈ ಇದಕ್ಕೆ ಬಂದ ನಂತರ ಆತರ ಏನು ಆಗ್ಲಿಲ್ಲ. ಅದು ಇದು ಸ್ಟಾರ್ಟ್ ನಾನು ಕೆಲಸ ಕಲ್ತಾಗ ಒಂದ್ ಕಡೆ ನನ್ಗೆ ಅಂದ್ರೆ ಫ್ರೆಂಡ್ಸ್ ಎಲ್ಲ, ನಾನೊಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಒಂದು ಪೇಪರ್ ಎಲ್ಲ ಬಂತು ನಂದು ಹೆಡ್ಲೈನ್. ಅದಕ್ಕೆ ಅವ್ರು ಬಂದು ಕರೆದ್ರು, ಒಂದು ಗೆಸ್ಟ್ ಅಂತ ಮಾಡಿದ್ರು. ಅವಾಗ ಗೆಸ್ಟ್ ಅಂತ ಒಬ್ರು ಎಂಚಿದೆ ಅಂದ್ರೆ ಅದು. ಮತ್ತೆ ಕೆಲವರು ನಂಗೆ ಅವಾಗ ಹೇಳಿದ್, ನಮ್ಗೆ ಕೆಲಸ ಇರ್ಲಿಲ್ಲ, ಶಾಲೆ ಬಿಟ್ಟರೆ ನಮ್ಗೆ ಏನ್ ಮಾಡೋದು, ಶಾಲೆ ಬಿಟ್ಟು ಏನ್ ಮಾಡೋದು ಗೊತ್ತಿಲ್ಲ. ಅವಾಗ ಕೆಲವರು ಹೇಳ್ಸಿದ್ರು, ಪಡಾರಿಲ್ ಬಂತ ಹಾಗೆ ಹೀಗೆ ಆತರ ಹೇಳ್ತಿದ್ರು. ಅವಾಗ ನಂಗೆ, ನಾನು ಈವಾಗಲೂ ಫ್ರೆಂಡ್ಸ್ ಹತ್ರ ಹೇಳ್ತೇನೆ, ನಮ್ಮ ಒಟ್ಟಿಗಿದ್ದ ಹುಡುಗರ ಹತ್ರ ಹೇಳ್ತೇನೆ, ಬಟ್ ನಮ್ಗೆ ಆತರ ಹೇಳಿದ್ರು. ಒಂದಲ್ಲ ಒಂದ್ ದಿವಸ ನಾನು ಇದ್ದೇ ಅವರ ಎದುರುಗಡೆ ನಾನೊಂದು ಆಗ್ಬೇಕು ಅಂತ ಒಂದು ಸಾಧನೆಯ ಹಾದಿಯಲ್ಲಿ ಮಾತನಾಡಬೇಕು, ಅವಾಗ ಸಾಧನೆ ಮಾಡ್ಲಿಕ್ಕೆ. ಅದು ನೋಡಿ ನಾನು ಮಾಡಿದಲ್ಲ, ಅದೇ ದೇವರು ನನ್ಗೆ ಎಲ್ಲ ಕೈಗೂಡಿಸ್ತಾ ಬಂದ್ರು. ಅದು ಏನು ಅಂತ ಗೊತ್ತಿಲ್ಲ, ಒಳ್ಳೆಯತನ ಖಂಡಿತವಾಗ್ಲಿ. ಹಾಗೆ ಮತ್ತೆ
ಮತ್ತೇನು ಆಗ್ಲಿಲ್ಲ ಆತರ ಯಾರು ನನ್ನನ್ನು ಅಂದ್ರೆ ಯಾವತ್ತಾದ್ರೂ ನಾನು ಈ ಫೀಲ್ಡ್ ಬಿಡ್ಬೇಕು, ಎಲ್ಲರೂ ಎಜುಕೇಶನ್ ಮಾಡ್ತೀನಿ, ನಾನೊಂದು ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಇಲ್ಲ ಅನಿಸಿಲ್ಲ ನನಗೆ. ನಿಜವಾಗಿ ಇವಾಗ್ಲೂ ಅನ್ಸಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅನ್ಸಿಲ್ಲ. ಈಗ ಅಂದ್ರೆ ನನಗೆ ಒಬ್ಬ ಇಂಜಿನಿಯರ್ ಆಗಿ ಡಾಕ್ಟರ್ ಅವ್ರಿಗಿಂತಲೂ ನನಗೆ ಜಾಸ್ತಿ ಖುಷಿ ಇದೆ. ಈಗ ಡಾಕ್ಟರ್ ಇಂಜಿನಿಯರ್ ಅವ್ರ ದುಡ್ಡು ಸಂಬಳ ಸಿಗ್ತದೆ, ಅಷ್ಟು ಸಿಗ್ತದೆ, ಓಕೆ ಒಪ್ಪಿಕೊಳ್ತೇನೆ. ಆದ್ರೆ ಅವ್ರ ದುಡ್ಡು ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ. ಹೌದು, ನಾವು ಮಾಡಿದ ಕೆಲಸ ಸಂಪಾದನೆ ಮಾಡಬೇಕು, ಕೆಲಸ ಇರ್ಬೇಕು. ಕೆಲಸ ಯಾವತ್ತು ಇರ್ತದೆ ನೋಡಿ, ಅದು ಯಾವತ್ತು ಯಾವ ನಮ್ಮ ಜೀವಮಾನದಿಂದ ಮತ್ತೊಂದು ಜೀವಮಾನಕ್ಕೂ ಅದು ನಮ್ಮ ಹೆಸರು ಹೇಳ್ತಾ ಇರ್ತದೆ, ನಮ್ಮ ಹೇಳ್ತಿರ್ತದೆ. ಮತ್ತೆ ನೀವು ಹೇಳುವಾಗ ಹೇಳ್ಬೋದು, ಇದು ಇಲ್ಲಿ ಕೆಲಸ ನಾನ್ ಮಾಡಿದ್ದು ನೋಡಿ, ಅದು ಮೂರ್ತಿ ನಾನ್ ಮಾಡಿದ್ದು. ಯಾವಾಗ್ಲೂ ಆ ಮೂರ್ತಿ ಪರ್ಮನೆಂಟ್ ಆಗಿರುತ್ತೆ. ಅಂದ್ರೆ ಈಗ ನಾವು ಮಾಡಿಕೊಟ್ರೆ ಕಲ್ಲಿದು ವರ್ಕ್ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನನ್ನ ಅಜ್ಜ ಮಾಡಿದ್ದು ನಿಜ, ಅದು ಅದಿರ್ತದೆ. ನಿಜ, ನಾವಿರ್ತೀವೋ ಪ್ರೀತಿ ಇರುತ್ತೆ. ಅವ್ರು ಕೊಟ್ಟ ದುಡ್ಡು ಉಳಿಯುತ್ತದೆ ಗೊತ್ತಿಲ್ಲ, ಖರ್ಚಾಗ್ಬಹುದು, ಬಟ್ ಇಲ್ಲಿ ಪ್ರೀತಿ ಉಳಿಯುತ್ತೆ, ತಾವು ಮಾಡಿದಂತ ಕೆಲಸ ಉಳಿಯುತ್ತೆ. ಹೌದು, ಜೀವನ ಒಂದು ಅದಷ್ಟೇ. ಈಗ ಹೊರಗಡೆ ರೆಸ್ಪಾನ್ಸ್ ಆಗಿದೆ, ನಾವೇ ಇಷ್ಟು ಮಾತಾಡ್ತಿದೀವಿ ನಿಮ್ ಬಗ್ಗೆ. ಸೊ ಹೊರಗಡೆ ಶಶಿಧರಾಚಾರ್ಯರು ಬಂದ್ರು ಅಂತ ಹೇಳ್ಕೊಂಡು ಅಲ್ಲ, ತುಂಬಾ ನನಗೆ ಈ ರೆಸ್ಪೆಕ್ಟಿಗಿಂತ ಜಾಸ್ತಿ ನಮ್ಮೂರಲ್ಲಿ ತುಂಬಾ ಪ್ರೀತಿ ಮಾಡ್ತಾರೆ. ಎಲ್ಲರೂ ಅಂದ್ರೆ ಈ ಸಣ್ಣ ಮಕ್ಳಿಗಿಂತ ಹಿಡಿದು ದೊಡ್ಡವರು ಹಿರಿಯರು ಒಂದು ಒಳ್ಳೆ ರೀತಿಯಿಂದ ಒಂದು ಮಾತಾಡ್ತಾರೆ ನೋಡಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಊರಿನಲ್ಲಿ ಆಗ್ಲಿ, ಈಗ ಬೆಳಗಾವಿ ಉಜಿರೆಯಲ್ಲಿ ಒಂದು ದೊಡ್ಡ ಕೆಲಸ ಮಾಡಿ, ಉಡುಪಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಡಿ, ಯಾಕಂದ್ರೆ ಒಂದ್ ಕಡೆ ನಿಮ್ಮ ಕೆಲಸ ನೋಡಿದ್ರೆ ಮತ್ತೊಂದ್ ಕಡೆ ನಿಮ್ಮನ್ನ ಕರೆದೇ ಕರೀತಾರೆ. ಆಲ್ಮೋಸ್ಟ್ ಈಗ ಬೆಂಗಳೂರು, ಕರ್ನಾಟಕ ರಾಜ್ಯ ಎಲ್ಲ ನಂದು ಕಾಂಟ್ಯಾಕ್ಟ್ ಇದೆ, ಫ್ರೆಂಡ್ಶಿಪ್ ಅದು ಇದು ಎಲ್ಲ ಕಡೆ. ಯಾವ ಕಡೆ ಹೋದ್ರು ಅಲ್ಲೆಲ್ಲ ಒಬ್ರೊಬ್ರು ಇರ್ತಾರೆ, ತುಂಬಾ ಕರೆದು ಮಾತಾಡ್ಸಿ, ಮನೆಗೆ ಕರೆದು ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತೆ ಏನಾದೊಂದು ಸಾಧನೆದೊಂದು ಸ್ಟೇಟಸ್ ಹಾಕಿದ್ರು ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡ್ತಾರೆ. ಅಂದ್ರೆ ಅವರ ಎಲ್ಲ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಮತ್ತೆ ಹಿರಿಯರ ಆಶೀರ್ವಾದ ನಂಗೆ ಅಂದ್ರೆ ತುಂಬಾ ಜನ, ನನಗೆ ಅದೊಂದು ತುಂಬಾ ಇದು, ನಾನು ಹಿರಿಯರಿಗೆ, ನನ್ನ ಏಜಿಗಿಂತ ದೊಡ್ಡವರಿಗೆ ಪಕ್ಕ ಅವರಿಗೊಂದು ಕೈ ಮುಗಿತೇನೆ. ನನಗೆ ಎಲ್ಲ ದೇವರೆಲ್ಲ ನನ್ನ ತಂದೆ ತಾಯಿ, ಮತ್ತೆ ಹಿರಿಯರಿಗೆ ಗೌರವ ಕೊಟ್ಟರೆ ದೇವರಿಗೆ ಗೌರವ ಕೊಟ್ಟ, ಅದೊಂದು ನನ್ನ ಭಾವನೆ ಅಂತ. ಅವ್ರದ್ದು ಆಶೀರ್ವಾದದಿಂದ ಈ ತರ ನಿಮ್ಗೆ ತುಂಬಾ ಕಡೆ ಕೆಲಸ ಮಾಡಿದ್ರೆ. ಹೌದು. ಸೊ ನನ್ಗೆ ಎಲ್ಲವನ್ನೂ ಮರೀಲಿಕ್ಕಾಗಲ್ಲ, ಖುಷಿ ಕೊಡ್ತಿರುತ್ತೆ, ಬಟ್ ತುಂಬಾ ಖುಷಿ ಕೊಟ್ಟಂತ ಕೆಲಸ ಯಾವ್ದು, ಯಾವತ್ತೂ ಕೂಡ ಮರೆಯಲ್ಲ, ಈ ಕೆಲಸ ನಾನು ಇಲ್ಲಿ ಕೆಲಸ ಮಾಡಿದ ಮರೆಯಲ್ಲ ಅಂತ ಹೇಳಿದ್ರೆ ಅದು ಮಾಯಾ ದೇವಸ್ಥಾನ. ಯಾಕೆ ಅಂದ್ರೆ ನನ್ನ ಊರಿನ ದೇವಸ್ಥಾನ ಒಂದು, ನನ್ನ ಜೀವನ ತೋರಿಸಿದ ದೇವಸ್ಥಾನ, ನಿಮ್ಮ ಜೀವನ ದಿಕ್ಕನ್ನೇ ಬದಲಾಯಿಸಿದ ಕ್ಷೇತ್ರ. ಅದೊಂದು ಹೋಗುವಾಗ್ಲೂ ಅದು ನಂಗೆ ಒಂದು ಈಗ್ಲೂ ಮಾತಾಡಿದಾಗ ಆಗ್ತದೆ ಆ ಒಂದು ವಿಗ್ರಹ ನೋಡಿದ್ರೆ. ಮತ್ತೊಂದು ಧರ್ಮಸ್ಥಳದ ಕೆಲಸ ಮಾಡಿದ್ದೆ, ಒಂದು ಪುಣ್ಯ ನದು, ಅಲ್ಲೇ ಒಳಗಡೆ ಮಲ್ಕೊಂಡು ದೇವಸ್ಥಾನ ಯಾರಿಗೆ ಸಿಗುತ್ತೆ ಅಲ್ಲೇ ಮಲ್ಕೊಂಡು ಕೆಲಸ ಮಾಡ್ತಿದ್ವಿ. ಮತ್ತೊಂದು ಮೊನ್ನೆ ಮೊಗೆರಡ್ಕ ದೇವಸ್ಥಾನ ಅಂದ್ರೆ ಅವ್ರದ್ದು, ಅದು ನಮ್ಗೆ ತುಂಬಾ ನಂಬಿಕೆ ಮೊದ್ಲಿಂದ, ಅದು ಕೆಲಸ ನಮ್ಗೆ ಮಾಡ್ಲಿಕ್ಕೆ ಸಿಕ್ಕಿದೆ ಅಲ್ಲ, ಅದು ನಮ್ಗೆ ಖುಷಿ ಇದೆ ತುಂಬಾ. ಆದ್ರೆ ಎಲ್ಲ ದೇವಸ್ಥಾನದ್ದು ನಮ್ಗೊಂದು ನೋಡಿ, ಅದು ಪುಣ್ಯದ ಕೆಲಸ. ನಿಜ, ಎಲ್ಲವೂ ಪುಣ್ಯದ ಕೆಲಸ, ಮರೆಯಲಿಕ್ಕೆ ಆಗದಂತಹ ಕೆಲಸಗಳು ನಮ್ಗೆಲ್ಲ ಹೇಳ್ತಾರೆ. ಈಗ ಕೆಲಸ ಮಾಡುವಾಗ ಈಗ ಅವರೊಂದು ವಾಸ್ತು ಆಯದಲ್ಲಿ ಕೊಟ್ಟಿರ್ತಾರೆ, ಅದು ಕೊಟ್ಟಾಗ ಅದನ್ನು ನಾವು ನಮ್ಗೆ ಗೊತ್ತಿದ್ದಾಗ ನಾವು ಸರಿ ಮಾಡ್ಬೋದು. ತಪ್ಪು ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ ಅದ್ರದ್ದು 1% ಪುಣ್ಯ ನಮ್ಗೆ ಸಿಗುತ್ತೆ. ಅದೇ ತಪ್ಪು ಮಾಡಿದ್ರೆ ಅದ್ರದ್ದು ಡಬ್ಬಲ್ ಶಾಪ ಸಿಗುತ್ತೆ. ನಾವು ಮಾಡುವ ಕೆಲಸದಲ್ಲಿ ಪರಿಶುದ್ಧ. ಈಗ ಇಷ್ಟೆಲ್ಲ ಮಾತನಾಡಿದ್ವಿ, ಇಷ್ಟೆಲ್ಲ ಕೇಳಿದ್ವಿ, ಸಾಧಕರ ಹಿಂದಿನ ಪ್ರಶಸ್ತಿಗಳ ಬಗ್ಗೆ ಕೇಳ್ಬೇಕು ನಾವು. ಇದ್ರ ಬಗ್ಗೆ ತಾವು ತಿಳಿಸಿಕೊಡ್ಬೇಕು. ಈಗ ಬಸವ ಪ್ರಶಸ್ತಿ ಇರ್ಬೋದು, ಮತ್ತೆ ಕನ್ನಿಕಾ ಪರಮೇಶ್ವರಿ ಪ್ರಶಸ್ತಿ ಇರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸಿಕೊಡಿ. ಯಾವೆಲ್ಲ ಪ್ರಶಸ್ತಿಗಳು ನಿಮ್ಮನ್ನ ಅರಸಿಕೊಂಡು ಬಂದಿದೆ? ನನಗೆ 2 ಹೇಳಿದೆ, ಈಗ ಬಾಕಿದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಹೇಳಿ, ಆಗ ಏನ್ ಅನ್ಸ್ತು ಆ ಸಂದರ್ಭವನ್ನು ಕೂಡ ನಮ್ ಜೊತೆಗೆ ಹಂಚಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ಒಂದು ಗಣಪತಿ ಪಂಚಾಯತನ ಅಂತ ಹೇಳಿ ಹೊಯ್ಸಳ ದೇವಸ್ಥಾನ, ಅದು 400 ವರ್ಷದ ಹಿಂದೆ ಮಾಡಿದ್ರಂತೆ. ಆಮೇಲೆ ಫಸ್ಟ್ ಟೈಮ್ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ನಾನ್ ಕೆಲಸಗಾರ, ಅದಕ್ಕೆ ಒಬ್ರು ಗುರುಗಳಿದ್ರು, ಅವ್ರ ಜೊತೆ ಕೇಳ್ಕೊಂಡು ಎಲ್ಲ ಹುಡುಗರು ಒಂದು 8 ಜನ ನಮ್ಮ ಈ ಕಡೆ ಕರಾವಳಿ ಭಾಗದ ಹುಡುಗರು ಹೋಗಿ ಅಲ್ಲಿ ಕೆಲಸ ಮಾಡಿದ್ವಿ. 1.5 ವರ್ಷ ಕೆಲಸ ಮಾಡಿದ್ವಿ, ರಾತ್ರಿ ಆಗಲಿ ಕೆಲಸ ಮಾಡಿದ್ವಿ. ಆ ಕೆಲಸ ಬಹಳ ಚೆನ್ನಾಗಿ ಬಂತು. ಅವರು ಕದಂಬ ಇದರಿಂದ ಒಂದು ದಾಸೋಜ ಪ್ರಶಸ್ತಿ ಅಂತ ಕೊಟ್ರು, ಬಿರುದು. ಅದೊಂದು ಸ್ಟಾರ್ಟಿಂಗ್. ಆಮೇಲೆ ಬೆಳಲಲ್ಲಿ ಕಲಾರತ್ನ ಅಂತ ಕೊಟ್ಟರು, ಯಕ್ಷಗಾನ. ಆಮೇಲೆ ಮೊನ್ನೆ ಬಸವ ವಿಭೂಷಣ ಇಲ್ಲಿ ಬಸವ ಪ್ರತಿಷ್ಠಾನ ವಿಜಯಪುರ. ಆಮೇಲೆ ಮೊನ್ನೆ ಇದು ಕರ್ನಾಟಕ ಶಿಲ್ಪಕಲಾ. ಮತ್ತೆ ಸನ್ಮಾನಗಳು ತುಂಬಾ, ಅದು
ಹೇಳೋದಕ್ಕೆ ದಿನ ಸಾಕಾಗುದಿಲ್ಲ ಅನ್ಸುತ್ತೆ. ಯಾಕೆ ಹೇಳ್ದಿ ಮಾತು ದಿನ ಅಂತ ಹೇಳಿದ್ರೆ, ನಾವು ನಿಮ್ಮ ಮನೆಯನ್ನ ಗಮನಿಸಿದ್ವಿ ಸರ್, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಸೊ ನಿಮ್ಮನ್ನ ಮಾತಾಡಿಸ್ತೇವೆ ಅನ್ನೋದೇ ನಮ್ಮ ಸೌಭಾಗ್ಯ ಇದು. ಯಾಕಂದ್ರೆ ಇಲ್ಲಿ ಕರ್ಸ್ಕೊಂಡು ಇಷ್ಟು ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ, ಜೊತೆಗೆ ತಮ್ಗೆ ಸಿಕ್ಕಂತ ಪ್ರಶಸ್ತಿಯ ಈ ಕಲಾಕೃತಿಗಳನ್ನ ತಂದು ನಮ್ಗೆ ಇರಿಸಿದಿರಿ. ಬಿಕಾಸ್ ಖಂಡಿತ ವೀಕ್ಷಕರು ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಶಶಿಧರ ಆಚಾರ್ಯರಿಗೆ ಸಿಕ್ಕಿರುವಂತಹ ಇದು ಕಲಾಕೃತಿ, ಇದು ಅವರ ಸಾಧನೆಗೋಸ್ಕರ. ಈ ತಗೊಂಡು ಬರುವಾಗ ಹೇಗೆ ಅನ್ಸುತ್ತೆ ಸರ್? ನನ್ಗೆ ಅದು ನಾವು ಸುಮ್ನೆ ಈ ವರ್ಕ್ ಅನ್ನು ನಾವು ಮಾಡಿ ಅದು ಇಡಬೇಕು ಅಲ್ಲಿ. ಇದು ಸರ್ ಒಂದು ವರ್ಷ 6 ತಿಂಗಳು ಕೆಲಸ ಮಾಡಿದ್ದೆ. ಇದು ತಾವೇ ಮಾಡಿದ್ದು? ಹೌದು, ಇದು ನಾನು ಮಾಡಿದ್ದು. ಇದಕ್ಕೆ ಇದು ಸೆಲೆಕ್ಷನ್ ಆಗಿ ಇದಕ್ಕೆ ಅವಾರ್ಡ್ ಸಿಕ್ಕಿದ್ದು, ಈ ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ಸಿಕ್ಕಿದ್ದು. ಅದು ಹೋಗುವಾಗ್ಲೂ ನಮ್ಮ ಫ್ಯಾಮಿಲಿಯವರು ಒಂಥರ ಜಾತ್ರೆ ತರ ಎಲ್ಲ ಒಟ್ಟಿಗೆ ಆಗಿ, ಅಣ್ಣ ತಮ್ಮ ಹೋಗಿ, ನಮ್ಮ ಹುಡುಗರು ನಮ್ಮೊಟ್ಟಿಗೆ, ಈಗ ಹುಡುಗರು ನಮ್ಮ ಚಿಕ್ಕಪ್ಪನ ಮಗ ಮತ್ತೆ ಟೀಮ್ ಇರುತ್ತೆ ಎಲ್ಲ ಒಟ್ಟಿಗೆ ಹೋಗಿ ಒಂಥರ ನನ್ಗೆ ಸಿಕ್ಕಿದಲ್ಲ ಎಲ್ರಿಗೆ ಸಿಕ್ಕಿದಾಗ ಕುಟುಂಬಕ್ಕೆ ಒಂದು ಲಾಟ್ರಿ ಹೊಡೆದಂಗೆ ಅನ್ಸುತ್ತಲ್ಲ, ಒಂದು ತೃಪ್ತ ಭಾವನೆ ಅದು ನಮಗೆ. ಹೇಗೆ ಅನ್ಸುತ್ತೆ ವರ್ಕ್ ಮಾಡೋ ಸಂದರ್ಭ? ಅಂದ್ರೆ ಒಂಥರ ಖುಷಿ ಇದೆ, ನನ್ನ ಜೀವನ ಒಂದು ಸಾರ್ಥಕತೆಯಲ್ಲಿ ನಡೀತಾ ಉಂಟು ಅಂತ. ನಂಗೆ ಈ ಫೀಲ್ಡ್ ತುಂಬಾ ನಂಗೆ ಕೊಟ್ಟಿದೆ, ತುಂಬಾ ಇಷ್ಟ, ಪ್ರೀತಿ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ. ಒಂದು ಅಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟ, ಹಾಕಂತಲ್ಲ ಜಾಸ್ತಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ. ಆಮೇಲೆ ಹೌದೌದು, ಮತ್ತೆ ಹೆಸರು ಕೊಟ್ಟಿದೆ. ಒಂದು ಜೀವನ ಒಂದು ನಿರೂಪಣೆ ಮಾಡ್ಲಿಕ್ಕೆ ಒಂದು ತುಂಬಾ ಇದು ಜೀವನವನ್ನು ನಿರ್ವಹಣೆ. ಸೊ ನಮ್ಮ ವೀಕ್ಷಕರಿಗೆ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಶಶಿಧರ ಆಚಾರ್ಯರು ಶಿಲ್ಪಿ ಮಾತ್ರ ಅಲ್ಲ, ಸೊ ಬಹುಮುಖ ಪ್ರತಿಭೆ. ಏನು ಅಂತ ನಾನು ಹೇಳೋದಕ್ಕಿಂತ ಅವ್ರ ಜೊತೆ ಮಾತಾಡೋಣ. ಶಶಿಧರ ಅವರೇ, ಈಗ ತಾವು ಒಂದು ಪ್ರತಿಭೆ ಖಂಡಿತ ಅಲ್ಲ, ಬಹುಮುಖ ಪ್ರತಿಭೆ ತಾವು. ಸೊ ನಾಟಕ ರಂಗದಲ್ಲೂ ಕೂಡ ತಾವು ಕೈ ಆಡಿಸ್ತಾ ಇದ್ದೀರಿ. ಈ ನಂಟು ಹೇಗೆ, ಶಿಲ್ಪಕಲೆಯ ಜೊತೆಗೆ ಈ ನಂಟು ಹೇಗೆ? ನಾಟಕ ಅಂದ್ರೆ ಶಾಲೆಯಲ್ಲಿ ಹೋಗುವಾಗ್ಲೂ ನಾಟಕ ಅದು ಇದು ಅಂತ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಊರಲ್ಲಿ ಕೊಲ್ಪಾಡಿ, ಹುಟ್ಟಿದೂರು ಕೊಲ್ಪಾಡಿ, ಅಲ್ಲಿ ವಾರ್ಷಿಕೋತ್ಸವಕ್ಕೆ ನಾಟಕ, ಅವಾಗ ಟೆಂಟ್ ನಾಟಕ ಮಾಡ್ತೀವಿ. ಆಮೇಲೆ ಈ ನಮ್ಮ U+ ದಿನೇಶ್ ಮತ್ತು ರಾಜೇಶ್ ಮಾಸ್ಟರ್ ಸೇರಿ ಒಂದು ಟೀಮ್ ಮಾಡುವ, ಇದು ನಂಬಿಕೆ ನಾಟಕ, ನಂಬಿಕೆ ಕಲಾವಿದರು ಟೀಮ್ ಮಾಡುವ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಲ್ಲಿ ಮಾಡುವ ಒಂದು ಸಟ್ಟಿಂಗ್ ನೀವು ಮಾಡಿ ಅಂತ ಅಂದ್ರು. ಅವಾಗ ಸಟ್ಟಿಂಗ್ ನಾನು ಒಂದು ಮಾಡಿ ಅವ್ರ ಪ್ಲಾನ್ ಎಲ್ಲ ಕೊಟ್ಟು ಒಂದು ಸಟ್ಟಿಂಗ್ ಮಾಡಿ, ಈಗಲೂ ಇದೆ ಸಟ್ಟಿಂಗ್ ಇದೆ. ಆಮೇಲೆ ಪ್ರತಿ ವರ್ಷ ಮಾಯ ಜಾತ್ರೆಗೆ ಒಂದು ನಾಟಕ, ಮತ್ತೆ ಎಲ್ಲಿ ಜಾತ್ರೆಗೆ ಒಂದು ನಾಟಕ, ಊರಿನವರು ಸೇರಿ ಎಲ್ಲ ಸೇರಿ ಅದಕ್ಕೆ ಅವರು ಡೈರೆಕ್ಷನ್ಗೆ ದಿನೇಶ್ ಅಣ್ಣ ಬರ್ತಾರೆ. ಹಾಗೆ ಮಾಡ್ತಾ 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 ಪ್ರತಿ ವರ್ಷ ಒಂದು ನಾಟಕ ಮಾಡಿ, ನಾಟಕ ಟೀಮ್ ನಮ್ದು ಒಂದು ಟೀಮ್. ಈಗ ಕೇಳ್ತಾರೆ ಒಂದು ವರ್ಷ ನಿಖಲ ನಾಟಕ ಇದ್ದ ಹಾಗೆ. ಈಗ ನಾಟಕ ಇರುತ್ತೆ, ಬಟ್ ಇಲ್ಲೂ ಇನ್ನೊಂದಿರುತ್ತೆ, ನಿಮ್ಮ ಪ್ರೀತಿಯ ಒಂದು ಮಗು ಅಂತಾನೆ ಹೇಳ್ಬೋದು ಆ ಶಿಲ್ಪಕಲೆಯನ್ನು. ಹೇಗೆ ಮ್ಯಾನೇಜ್ ಮಾಡ್ತೀರಾ? ಯಾಕಂದ್ರೆ ನಾಟಕಕ್ಕೆ ಪ್ರಾಕ್ಟೀಸ್ ಟೈಮ್ ಕೊಡ್ಬೇಕಾಗುತ್ತೆ, ಈ ಕಡೆಯಿಂದ ನಿಮ್ಗೆ ಕೆಲಸ ಆಗ್ಬೇಕು, ಸ್ಟೇಟ್ಗೆ ಬಿಟ್ಕೊಡ್ಬೇಕು ಅಂತ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಎರಡನ್ನು? ಇಲ್ಲ, ಇದು ನಾನು ಈ ಕೆಲವು ಅರ್ಜೆಂಟ್ಗೆ ಅದು ಮಾಡ್ತಾ ಇದ್ದೆ. ಮತ್ತೆ ನಾಟಕ ಎಲ್ಲ ಟೈಮು ಅದೇ ಇಲ್ಲ, ಅದೊಂದು ಹವ್ಯಾಸಿ ಕಲಾವಿದ ಎಲ್ಲ ಒಂದೊಂದು ನಾಟಕ ಮಾಡ್ತಾ ಹೋಗಿ ಏನ್ ಸಮಸ್ಯೆ ಆಗಲ್ಲ. ಮತ್ತೆ ಒಂದೊಂದು ಕಬಡ್ಡಿ ಇದೆ, ಕಬಡ್ಡಿದೊಂದು ಟೀಮೇ ಇದೆ, ಒಂದು ಮಹಾಶೇಖರ್ ಟೀಮ್ ಅಂತ ಕಬಡ್ಡಿ ಇದೆ. ಮತ್ತೆ ಸ್ವಲ್ಪ ಭಜನೆ, ಇವಾಗ ಸ್ವಲ್ಪ ಭಜನೆ ಕಡಿಮೆ, ಮೊದಲೆಲ್ಲ ಭಜನೆ ಜಾಸ್ತಿ, ಕೆಲಸ ಜಾಸ್ತಿ ಆಗುತ್ತೆ, ಗಮನ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಕ್ಳಿಗೊಂದು ನಮ್ಮ ಶಾಲೆದೊಂದು ಮಕ್ಳಿದ್ದಾರೆ, ಅವರಿಗೊಂದು ನಮ್ಮ ಹತ್ತಿರದ PTಯನ್ನೆಲ್ಲ ಕರೆದು ಅವರಿಗೊಂದು ನಮ್ಮ ಶಾಲೆಯ ಮಕ್ಕಳನ್ನೊಂದು ಟೀಮ್ ರೆಡಿ ಮಾಡ್ಕೊಂಡು ಅವರು ವಲಯ ಮಟ್ಟದೆಲ್ಲ ಇದ್ರೆ ಅದಕ್ಕೆ ನಮ್ಮಿಂದ ಎಷ್ಟ ಆಗುತ್ತೆ ಅಷ್ಟು. ನಾವೇನು ಕ್ರೀಡಾಪಟು ಅಲ್ಲ ಜೀವನಕ್ಕೆ. ನನಗೆ ನಾನು ಕ್ರೀಡಾಪಟು ಆಗುದಕ್ಕಿಂತ ಮೊದಲು ನಮ್ಮ ಊರ್ನ ಯಾರಾದ್ರೂ ಒಬ್ರು ಬೆಳಿಬೇಕು, ಕ್ರೀಡಾಪಟುವಾಗಿ ಒಳ್ಳೆ ಕ್ರೀಡಾಪಟು ಆಗ್ಬೇಕು ಅಂತ ಹೇಳಿ ಅವರಿಗೆ ಎಲ್ಲ ನಾವು ದುಡ್ಡದನ್ನು ಸ್ವಲ್ಪ ಅವರಿಗೆ ಹಾಕಿ, ಮತ್ತೊಬ್ರು ಹುಡುಗರತ್ತೆಲ್ಲ ಕೇಳಿ ಒಟ್ಟಿಗೆ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಮ್ಯಾಚ್ ಕರ್ಕೊಂಡು ಹೋಗಿ ಮಾಡ್ತಿದ್ವಿ. ಕಡೆಗೆ ಈಗ ಅಂದ್ರೆ ಕೆಲಸವೇ ಜಾಸ್ತಿ ಸಂದರ್ಭ, ಟಾರ್ಗೆಟ್ ಅಂತ ಇರುತ್ತೆ ಒಂದು ರೀತಿ, ಅಂದ್ರೆ ಡೇಟ್ ಫಿಕ್ಸ್ ಆಗುತ್ತೆ. ಈಗ ದೇವಸ್ಥಾನಕ್ಕೆ ಪಕ್ಕ ಡೇಟ್ ಫಿಕ್ಸ್, ಹೌದು, ಅದು ನಾವು ಮಾಡ್ಲೇಬೇಕಾಗುತ್ತೆ. ಈ ಪ್ರತಿಷ್ಠಾಪನೆಗೆ ದಿನಾಂಕ ನಿಗದಿಯಾದ ಸಂದರ್ಭ ನೀವು ವಿಗ್ರಹವನ್ನು ಬಿಟ್ಕೊಡ್ಬೇಕಾಗುತ್ತೆ. ಈಗ ತಮಗೆ ಕೇಳೋದು ನಾನು ಏನಂತ ಹೇಳಿದ್ರೆ, ಈ ಕೆಲಸ ಮಾಡ್ತೀರಿ, ಸನ್ಮಾನ ಆಗುತ್ತೆ, ಮನೆಗೆ ಹೋಗ್ತೀರಿ, ಮನೆ ತುಂಬಾ ಈ ಪೇಂಟ್ಗಳು ಕಾಣೋ ಬದಲು, ಮನೆಯ ಪೇಂಟ್ ಕಾಣೋ ಬದಲು ಮನೆ ತುಂಬಾ ಪ್ರಶಸ್ತಿಗಳಿಂದ ಅಲಂಕೃತವಾಗಿದೆ ಅಲ್ಲ ನಿಮ್ ಮನೆ. ಏನ್ ಅನ್ಸುತ್ತೆ, ನಿಮ್ಗೇನ್ ಅನ್ಸುತ್ತೆ? ಜೊತೆಗೆ ನಿಮ್ಮ ಮನೆಗೆ ಬಂದವರ ರಿಯಾಕ್ಷನ್ ಹೆಂಗಿರುತ್ತೆ? ಅದು ಒಂದು ಹೇಳ್ತಾರೆ ನನಗೆ, ನಿಜವಾಗಿ ನಾನು ಏನು ಸಾಧಿಸಿದ್ದು ಇದೆಯಲ್ಲ, ಮತ್ತೇನಿಲ್ಲ. ಈಗ ನಾನು ಸಂಪಾದನೆ ಮಾಡಿದ ಅದು ಮಾತ್ರ,
ನನಗೆ ಅದು ನೋಡುವಾಗ ಖುಷಿ ಆಗುತ್ತೆ ನಿಜವಾಗಿ, ನನ್ನ ಸಂಪಾದನೆ ಇಷ್ಟು ಅಂತ. ಮತ್ತೆ ಬಂದು ನೋಡಿದವರು ಈ ತರನ ಮಾರೆ ಇಲ್ಲ ಆಗಿದೆ, ಅದಕ್ಕೆ ಈ ತರ ರ್ಯಾಕ್ ಮಾಡು ಹಾಗೆ ಮಾಡು ಅಂದ್ರೆ ಸಜೆಷನ್ ಕೊಡ್ತಾರೆ ನೋಡಿ. ತನ್ನ ಗೆಳೆಯನ್ನ ತನ್ನ ಸಂಬಂಧಿಕನ ಸಾಧನೆಯನ್ನ ಇದ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ, ಹೀಗೆ ಮಾಡು ಎಲ್ಲ ಸಪೋರ್ಟ್ ಮಾಡ್ತಾರೆ. ನಿಜ ನಾನು ಇಷ್ಟು ಬೆಳಿಲಿಕ್ಕೆ ಅವರೇ ಎಲ್ಲ ನಮ್ಮ ಫ್ರೆಂಡ್ಸ್ ಮತ್ತೆ ನಮ್ಮೊಟ್ಟಿಗೆ ಕೆಲಸ ಮಾಡೋರು, ನಮ್ಮ ಅಣ್ಣ ಎಲ್ಲ ಸಹಕಾರದಿಂದ ನಾನು ಇಷ್ಟು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ಆ ವಿಷಯಕ್ಕೆ ಈ ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಫ್ಯಾಮಿಲಿ. ಈಗ ಸಾಧಕನ ಹಿಂದೆ ಪ್ರೋತ್ಸಾಹದವರು ಇರಬೇಕು. ನೀವು ಅವಾಗ ಈಗಲೇ ಮಾತಾಡ್ತಿದ್ದ ಹಾಗೆ ಸೊ ಪ್ರಮುಖವಾಗಿ ನಿಮ್ಮ ಈ ಶಿಲ್ಪಕಲೆ ರಂಗದಲ್ಲಿ ಪ್ರಮುಖವಾಗಿ ತಾವು ಗುರುತಿಸಿಕೊಂಡಿರುವಂತದ್ದು ಶಿಲ್ಪಕಲೆಯಲ್ಲಿ, ಜೊತೆಗೆ ಬೇರೆ ಸ್ಪೋರ್ಟ್ಸ್ ಇದೆ, ನಾಟಕ ರಂಗ ಅದೆಲ್ಲ ಇದೆ. ಸೊ ಈ ಶಿಲ್ಪಕಲೆಯ ರಂಗದಲ್ಲಿ ತಾವು ಸ್ಮರಿಸಿಕೊಳ್ತೇನೆ, ನನ್ನ ಉಸಿರು ಇರುವವರೆಗೂ ಕೂಡ ನಾನು ಸ್ಮರಿಸಿಕೊಳ್ತೇನೆ ಅಂತ ಇದ್ರೆ, ಅವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಧನ್ಯವಾದವನ್ನ ಹೇಳ್ತೀನಿ ಅಂತ ಇದ್ರೆ ಅದು ಯಾರು ಅಂತ ಹೇಳಿ? ತುಂಬಾ ಮಂದಿ ಇರ್ತಾರೆ, ಬಟ್ ನಿಮ್ಗೆ ನನಗೆ ನಿಜವಾಗಿ ನಮ್ಮ ತಾಯಿ, ನಾನು ಈ ತರ ಒಂದು ಆಗ್ತೇನೆ ಅಂತ ಹೇಳಿದ್ರೆ ಅದು ಬುಡಕ್ಕೆ ನೀರ್ ಹಾಕಿದ ತಾಯಿ. ಅಂದ್ರೆ ಯಾವುದೇ ಮರ ಗಿಡಗಳು ಮರವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀರು ಆಗ್ಬೇಕು ಅಂತ ಅವ್ರು ಬಯಸಲಿಲ್ಲ, ಈ ತರ ಆಗು ಅಂತ ಹೇಳಿಲ್ಲ ನನಗೆ. ನೀನ್ ಹೋದಾಗೆ ಮಾಡ್ತಾ ಹೋಗುಂತ ಅವರನ್ನು ನನ್ನ ತಾಯಿಯನ್ನು, ನಾನು ತಂದೆ ತಾಯಿಯನ್ನು ಸಿಕ್ಕಾಪಟ್ಟೆ ಆಸೆ ಪಡ್ತಿದ್ರು. ಒಂದು ಎಲ್ಲೇಗ ತಾಯಿ ಆದ್ರೂ ನಿಮ್ಮ ಸಾಧನೆಯನ್ನು ನೋಡಿ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಈಗ ನಾವು ಹೇಳ್ತೀವಿ, ನಾನನ್ನ ಮಾತಾಡ್ತೀವಿ, ಇವಾಗ ಅಪ್ಪ ಬೇಕಿತ್ತು. ನಿಜ ನಿಜ ನಿಜ, ಮಕ್ಕಳ ಸಾಧನೆಯನ್ನ ಕಂಡು ಸಂಭ್ರಮಿಸುವುದಕ್ಕೆ ಅಪ್ಪ ಬೇಕು ಅಂತ ಅಮ್ಮ ನಿಜವಾಗಿ. ಮತ್ತೆ ಅಣ್ಣ, ನನ್ನ ಮಿಸ್ಸಸ್, ಮತ್ತೆ ಎಲ್ಲರ ಸಪೋರ್ಟ್ ಇದೆ. ನಮ್ಮೊಟ್ಟಿಗೆ ಇದ್ದ ಹುಡುಗರು, ಮತ್ತೆ ನಮ್ಗೆ ಇವರು ಎಂ ರಾಮಮೂರ್ತಿ ಅಂತ ಹೇಳಿ ಅವರು ಶಿಲ್ಪಗುರು, ಈಗ ನಿನ್ನೆ ಪೆರಡಲ್ಲಿ ಎಷ್ಟಾಗಿ ಹೋಗಿದ್ರು. ಅವರು ನಂಗೆ ಗೈಡೆನ್ಸ್ ಎಲ್ಲ ಈ ತರ ಅಂದ್ರೆ ಅವರು ನ್ಯಾಷನಲ್ ಅವಾರ್ಡಿಸ್ಟ್, ಅವರು ಹಿರಿಯರು, ಅವರು ಅವರ ಗೈಡೆನ್ಸ್. ಮತ್ತೆ ಜಿ ವಿ ಶಿವಕುಮಾರ್ ಅಂತ ಹೇಳಿ ಬೆಂಗಳೂರಲ್ಲಿದ್ದಾರೆ, ಅವರು ಏನು ನಮ್ಗೆ ಕೆಲಸ ಕನ್ಫ್ಯೂಷನ್ ಇದ್ದು ಫೋನ್ ಮಾಡಿದ್ರೆ ಈ ತರ ಎಲ್ಲ ಇತ್ತು ಮಾಡು ಅಂತ ಇದು ಮಾಡ್ತಾರೆ, ಖುಷಿಗುತ್ತೆ. ಈಗ ಕೊನೆಯದಾಗಿ ನಾವು ಮಾತನಾಡುವಂತದ್ದು, ಈಗ ಯುವ ಸಾಧಕರು ಇರ್ತಾರೆ, ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಇರುತ್ತೆ, ಅವರಿಗೆ ಕಲಿ ಕಷ್ಟ ಇರುತ್ತೆ, ಗೊತ್ತಿರೋದಿಲ್ಲ. ಸೊ ಸಾಧಕರಿಗೆ, ಜೊತೆಗೆ ಇನ್ನು ಸಾಧನೆ ಮಾಡ್ಲಿಕ್ಕೆ ಬಯಸುವವರಿಗೆ ತಾವು ಒಂದು ಸಂದೇಶವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡ್ತೀರಿ? ಅಂದ್ರೆ ಸಾಧನೆ ಮಾಡುದು ನಾವು ಮಾಡುದಲ್ಲ, ಅದು ತನ್ನ ಬರುದು. ಅಂದ್ರೆ ಪ್ರಯತ್ನ ನಮ್ಮ ಬೇಕು, ಫಲ ಸಿಗೋದು ಪ್ರಯತ್ನ ಪಡಬೇಕು. ನಾನೀಗ ನಮ್ಮ ಹುಡುಗರಿಗೆ ತುಂಬಾ ಜನ ಕೇಳಿದೆ, ವರ್ಕ್ ಮಾಡಿ ಇದಕ್ಕೆ ನಮ್ಮ ಒಟ್ಟಿಗೆ ಈಗ ಟೋಟಲ್ ನಮ್ದು ನಮ್ದೆಲ್ಲ ಟೋಟಲ್ ಟೀಮ್ ಸರಳತೆಯೇ ನಿಮ್ ಜೊತೆಗೆ ಇರೋದಕ್ಕೆ ಸಾಕ್ಷಿ. ಆಮೇಲೆ ಎಲ್ರು ಒಂದೊಂದು ವರ್ಕ್ ಮಾಡಿ ನಿಮ್ಗೆ ಏನ್ ಸಪೋರ್ಟ್ ಬೇಕು ಅಂದ್ರೆ ನಂಗೆ ಗೊತ್ತಿದ್ದ ಕಾಂಟ್ಯಾಕ್ಟ್ ನಿಮ್ಗೆ ಕನೆಕ್ಟ್ ಮಾಡಿ ಕೊಡ್ತೇನೆ. ಈ ತರ ಡ್ರಾಯಿಂಗ್ ಸೆಲೆಕ್ಷನ್ ಮಾಡಿ ನಂಗೆ ಕೆಲಸ ಎಷ್ಟು ಗೊತ್ತುಂಟು ಅದನ್ನ ನಿಮ್ಗೆ ಸಪೋರ್ಟ್ ಮಾಡಿ ಕರೆಕ್ಷನ್ ತನಗೆ ಗೊತ್ತಿದ್ದನ್ನ ಇನ್ನೊಬ್ಬರಿಗೆ ದಾರಿ ಅಂದ್ರೆ ನಮ್ಮ ಹತ್ರ ಇಟ್ಕೊಂಡು ಅಲ್ಲಿಗೆ ಸ್ಟ್ರಕ್ ಆಗ್ತದೆ. ಮತ್ತೊಬ್ರಿಗೆ ಹೇಳಿಕೊಟ್ರೆ ಮಾತ್ರ ನಮ್ಗೆ ಬೆಳಿಲಿಕ್ಕೆ ಆಗ್ತದೆ. ಮತ್ತೊಬ್ಬರಿಗೆ ನಮ್ಮಲ್ಲಿ ಏನುಂಟು ಅದೇ ಅವಾಗ್ಲೇ ಗೊತ್ತಾಗುತ್ತೆ. ಮತ್ತೊಬ್ಬರಿಗೆ ಕರೆಕ್ಷನ್ ಮಾಡಿದಾಗ ನಮ್ಮ ಹತ್ರ ಇದು ಗೊತ್ತಿದೆ ಅಂತ ಆಗುತ್ತೆ. ನಾವು ನಮ್ಮಷ್ಟಕ್ಕೆ ನಂಗೆ ಕೆಲಸ ಗೊತ್ತು, ನಾನು ಯಾರಿಗೆ ಹೇಳಿಕೊಡ್ಬಾರ್ದು ಅಂತ ಇದ್ರೆ ಅದಲ್ಲಿ ನಿಜ ನಿಜ ನಮ್ಮ ಕೆಲಸ ಉಳಿಬೇಕು ಅಂತ ಇನ್ನೊಬ್ಬರಿಗೆ ನಾವು ಅದನ್ನ ದಾರಿ ಎರೆಯುವಂತ ಕೆಲಸವನ್ನ ನಾವು ಕೂಡ ಈಗ ಈ ಒಂದು 3-4 ಶಾಲೆಯಲ್ಲಿ ಇದೆ. ನಮ್ಮ ಹುಡುಗರನ್ನು ಕರ್ಕೊಂಡು ಒಂದು 5 ಜನ ಹುಡುಗರನ್ನು ಕರ್ಕೊಂಡು ಗವರ್ಮೆಂಟ್ ಶಾಲೆಗೆ ಹೋಗಿ ಅಲ್ಲಿ ಒಂದು ದಿವಸದ್ದು ಶಿಲ್ಪಕಲಾ ಕಾರ್ಯಾಗಾರ ಅಂತ ಮಾಡ್ತೀವಿ. ಅಲ್ಲಿ ಹೋಗಿ ಒಂದಿಷ್ಟು ದೊಡ್ಡ ವರ್ಕ್ ಮಾಡಿ ಅಲ್ಲಿ ಮಧ್ಯಾಹ್ನ ಸಂಜೆವರೆಗೆ ಮಾಡಿ ಅಲ್ಲೇ ಬಿಟ್ಟು ಬರುದು ಒಂದು ಶಾಲೆಗೆ. ಅಂದ್ರೆ ನಮ್ಮ ಸಂಸ್ಕೃತಿ ಶಿಲ್ಪಕಲೆ ಹೇಗೆ ಮಾಡ್ತಾರೆ, ಒಂದು ಮೂರ್ತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರೋದು. ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅದು ಈ ತರ ಮಾಡ್ತಾರೆ ಅಂತ ಒಂದು ಇಮೇಜ್ ಬರ್ತದಲ್ಲ, ಎಲ್ಲ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಒಂದ್ ದಿವಸದಲ್ಲಿ ಅವ್ರಿಗೆ ಈ ತರ ಎಲ್ಲ ಮಾಡ್ತಾರೆ ಕಲೆ ನೋಡಿದವನಿಗೆ ಇಂಟ್ರೆಸ್ಟ್ ಬಂದು ನಿಮ್ಮ ಜೊತೆ ಕೇಳಿದ್ರೆ ಅವರಿಗೆ ಹೇಳ್ಬೋದು. ಅದು ಡ್ರಾಯಿಂಗ್ ಏನ್ ಮಾಡೋದು, ಬೇಸಿಕಲ್ ಡ್ರಾಯಿಂಗ್ ಹಾಕಿ ಆಮೇಲೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ಅಷ್ಟೇ. ಹಾಗಾದ್ರೆ ತಮ್ಮ ಬಳಿ ಏನಾದ್ರು ಸಾಧಕರು ಬಂದು ತಾವು ಅಂದ್ರೆ ಹೊಸ್ತೇನಾದ್ರು ಕಲಿಯುವವರು ಇದ್ರೆ ಖಂಡಿತ ಕೇಳಿದ್ರೆ ಯಾರಿಗೂ ಹೇಳಿ, ನಮ್ಗೆ ಗೊತ್ತು ಎಷ್ಟುಂಟು ಅದು ನಿಜ ಸರ್. ಹೌದು, ನಿಮ್ಗೆ ಗೊತ್ತು ಎಷ್ಟು ಅಂತ ತುಂಬಾ ಗೊತ್ತಿದೆ ಸರ್. ನಿಮ್ಮ ಸರಳತೆ ನಿಮ್ಮನ್ನ ಈ ರೀತಿ ಮಾತನಾಡಿಸ್ತಾರೆ ಅನ್ನೋದು ಖಂಡಿತ ಒಬ್ಬ ಸಾಧಕ ಮಾತನಾಡುವ ಮಾತುಗಳು ಆ ರೀತಿಯಾಗಿ ಇರುತ್ತೆ. ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮನ್ನ ಮಾತಾಡಿಸಿ. ನಿಮ್ಮ ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಸಾಧನೆ ಬಗ್ಗೆ ಹಂಚ್ಕೊಂಡ್ರಿ. ಸೊ ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನ ಹೇಳ್ಕೊಂಡ್ರಿ. ಇಲ್ಲಿವರೆಗೆ ಬಂದಕ್ಕೆ ನಮ್ಮ U+ ವಾಹಿನಿ ಕಡೆಯಿಂದ ಧನ್ಯವಾದಗಳು ಸರ್. ಎಸ್, ನೋಡಿದಲ್ವಾ ವೀಕ್ಷಕರ,
ಶಿಲ್ಪಿ ಶಶಿಧರ ಆಚಾರ್ಯ ಅವರ ಸಾಧನೆಯ ಪುಟಗಳನ್ನ, ಶಿಲ್ಪಿ ಶಶಿಧರ ಆಚಾರ್ಯ ಅವರು ಇನ್ನಷ್ಟು ಸಾಧನೆಗಳನ್ನ ಮಾಡ್ಲಿ. ಅವರೇ ಹೇಳ್ದ ಹಾಗೆ ಸಾಧನೆಗೆ ಎಂಡ್ ಅನ್ನುವಂಥದ್ದು ಖಂಡಿತ ಇಲ್ಲ. ಜೊತೆಗೆ ಹೊಸತನ್ನ ಯಾರಾದ್ರೂ ಕಲಿತಾರೆ, ಅವರ ಬಳಿಗೆ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಹೇಳಿಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ವಾಹಿನಿ ಅಥವಾ ಅವರ ನಂಬರನ್ನ ಖಂಡಿತವಾಗ್ಲೂ ತಾವು ಸಂಪರ್ಕ ಮಾಡಬಹುದು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.